ತಾತ್ಪರ್ಯ ನಿರ್ಣಯ ಪರಮ ಮಂಗಲ ಗ್ರಂಥ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ರಚನೆ ಮಾಡಿದಂತಹ ದಿವ್ಯವಾದ ಗ್ರಂಥ. ಶ್ರೀಮದಾಚಾರ್ಯರೇ ತಿಳಿಸುವಂತೆ ತಸ್ಮಾದಯಂ ಗ್ರಂಥ ವರಹ, ಶ್ರೇಷ್ಠವಾದ ಗ್ರಂಥ ಇದು. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಎಲ್ಲ ಪುರುಷಾರ್ಥಗಳನ್ನು ನೀಡುವುದಕ್ಕೆ ಸಮರ್ಥವಾದದ್ದು. ಶ್ರೀಮದಾಚಾರ್ಯರಂತಾರೆ, ಈ ಎಲ್ಲ ಪುರುಷಾರ್ಥಗಳಿಗಿಂತಲೂ ದೊಡ್ಡದಾದದ್ದು ಶ್ರೀಹರಿಯ ಪ್ರಸಾದ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ, ಕಿಂವೋದಿತೈರಸ್ಯ ಫಲೈಸ್ತತೋನ್ಯೈಃ ನಾರಾಯಣಃ ಪ್ರೀತಿಮುಪೈತ್ಯತೋಲಂ. ಸರ್ವಸ್ವಾಮಿಯಾದಂತಹ ಶ್ರೀಹರಿ ಈ ಗ್ರಂಥದ ಅಧ್ಯಯನದಿಂದ ಪ್ರಸನ್ನನಾಗಿ ಅನುಗ್ರಹವನ್ನು ಮಾಡುತ್ತಾನೆ. ಭಗವಂತನ ಅನುಗ್ರಹವಾದ ಮೇಲೆ ಇನ್ನುಳಿದ ಎಲ್ಲ ಪುರುಷಾರ್ಥಗಳು ತನ್ನಷ್ಟಕ್ಕೆ ತಾನೇ ಬರ್ತವೆ ಎನ್ನುವ ರೀತಿಯಲ್ಲಿ ಶ್ರೀಮದಾಚಾರ್ಯರು ಈ ಗ್ರಂಥದ ಫಲಶ್ರುತಿಯನ್ನು ತಿಳಿಸಿದ್ದಾರೆ. ಅಂತಹ ಶ್ರೇಷ್ಠವಾದ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ, ಮಹಾಭಾರತದ ಕಥೆಯನ್ನು ತಿಳಿಸುವಂತೆ, ಆ ಕಥೆಯಲ್ಲಿ ಬರುವ ಸಂಶಯಗಳನ್ನು ಪರಿಹಾರ ಮಾಡಿ ನಿರ್ಣಯಗಳನ್ನು ತಿಳಿಸುವಂತೆ, ರಾಮಾಯಣಕ್ಕೆ ಸಂಬಂಧಪಟ್ಟ ಕಥೆಯ ಬಗ್ಗೆ ಬರುವ ಸಂಶಯಗಳನ್ನು ಪರಿಹಾರ ಮಾಡಿ ನಿರ್ಣಯವನ್ನು ಹೇಳುವುದಕ್ಕೆ ಹೊರಟದ್ದು. ಮಹಾಭಾರತದ ವನಪರ್ವದಲ್ಲಿ ರಾಮಾಯಣದ ಕಥೆ ಬರುತ್ತೆ. ಹೀಗಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಹೆಸರಿಟ್ಟು ರಾಮಾಯಣದ ಬಗ್ಗೆ ನಿರ್ಣಯವನ್ನು ಹೇಳಿದ್ದು ಸಂಗತವಾದದ್ದೇ. ಅಂತಹ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ರಾಮಾವತಾರದ ಶ್ರೀರಾಮಚರಿತ್ರೆಯ ಘಟ್ಟವನ್ನು ಸ್ವಲ್ಪ ಈ ರಾಮನವರಾತ್ರದಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಅದೊಂದು ದೊಡ್ಡ ಸಾಗರ ಶ್ರೀರಾಮಚರಿತ್ರ. ಮಹಾಜ್ಞಾನಿಗಳು ಅದನ್ನು ತಿಳಿಯಬಹುದು. ನಮ್ಮಂತಹ ಪಾಮರರು ಜ್ಞಾನಿಗಳ ಉಪದೇಶದಂತೆ ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿಕೊಳ್ಳಬಹುದಷ್ಟೇ. ಅಷ್ಟಕ್ಕೇನೆ ನಮ್ಮ ಧನ್ಯತೆಯನ್ನು ನಾವು ಪಡೆಯಬಹುದು. ಶ್ರೀ ಮಹಾಭಾರತ ತಾತ್ಪರ್ಯ ನಿರ್ಣಯದ ತೃತೀಯಾಧ್ಯಾಯದ 54ನೇ ಶ್ಲೋಕದಿಂದ ರಾಮಾವತಾರದ ಕಥೆಯನ್ನು ಶ್ರೀಮದಾಚಾರ್ಯರು ಪ್ರಾರಂಭ ಮಾಡುತ್ತಾರೆ. ದೇವತೆಗಳೆಲ್ಲ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡುತ್ತಾರೆ. ಭೂಭಾರ ಹರಣಕ್ಕಾಗಿ ಭಗವಂತ ಅವತರಿಸಬೇಕು ಅಂತ. ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಾಗ ಒಂದು ಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಪ್ರಾರ್ಥನೆಗೆ ಮೊದಲು ಕೃತಜ್ಞತೆಯ ಸಮರ್ಪಣೆ. ಇದೇ ಮೊದಲು ಪರಮಾತ್ಮ ಅವತಾರ ಮಾಡುವುದಲ್ಲ, ಹಿಂದೆ ಅವತಾರ ಮಾಡಿದ್ದಾನೆ. ಅನೇಕ ಅವತಾರಗಳನ್ನು ಮಾಡಿ ಅಸುರರನ್ನು ಸಂಹಾರ ಮಾಡಿ, ದೇವತೆಗಳನ್ನು, ಋಷಿಮುನಿಗಳನ್ನು, ಸಜ್ಜನರನ್ನು, ಮಾನವರನ್ನೆಲ್ಲ ರಕ್ಷಣೆ ಮಾಡಿದ್ದುಂಟು. ಇಂದು ನಮ್ಮ ರಕ್ಷಣೆಗಾಗಿ ಅವತಾರ ಮಾಡುವಂಥ ಪ್ರಾರ್ಥನೆ ಮಾತ್ರ ಮಾಡಿದರೆ ಸಾಲದು. ಹಿಂದೆ ಮಾಡಿದ ಉಪಕಾರವನ್ನು ಮರೆತು ನೀನೇನು ಮಾಡಿಲ್ಲ, ಇದೀಗ ಹೊಸದಾಗಿ ಉಪಕಾರ ಮಾಡು ಅನ್ನುವ ರೀತಿಯಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡೋದು ಸರಿಯಲ್ಲ. ಕೃತಜ್ಞತೆ ಆದೀತು. ಆ ರೀತಿ ಅಜ್ಞಾನಿಗಳು ಕೇವಲ ಸ್ವಾರ್ಥಪರರಾಗಿ ಈಗ ತಮಗೆ ಬೇಕಾದದ್ದನ್ನು ಮಾತ್ರ ದೇವರ ಮುಂದೆ ಬೇಡಿಕೆಯಾಗಿ ಸಲ್ಲಿಸಬಹುದು. ಆದರೆ ಜ್ಞಾನಿಗಳು, ಮಹಾನುಭಾವರು, ಕೃತಜ್ಞತೆಯನ್ನು ರೂಢಿಸಿಕೊಂಡಂತಹ ಪ್ರಾಜ್ಞರು, ವಿವೇಕಿಗಳು ಪೂರ್ವದಲ್ಲಿ ಮಾಡಿದ ಉಪಕಾರವನ್ನು ಸ್ಮರಿಸಿ ದೇವರಿಗೆ ಅರ್ಪಿಸಿ ಆ ನಂತರದಲ್ಲಿ ಇಂದು ತಮಗೆ ಬೇಕಾದಂತಹ ಬೇಡಿಕೆ ಏನು ಅನ್ನುವುದನ್ನು ಮುಂದೆ ಇಡುತ್ತಾರೆ. ಹೀಗಾಗಿ ಮೊದಲೆಲ್ಲ
ದೇವತೆಗಳು ಪರಮಾತ್ಮ ಪೂರ್ವಾವತಾರಗಳಲ್ಲಿ ಮಾಡಿದಂತಹ ಎಲ್ಲ ಅವತಾರ ಲೀಲೆಗಳನ್ನು ವರ್ಣನೆ ಮಾಡ್ತಾರೆ. ಆ ಎಲ್ಲ ಅವತಾರ ಲೀಲೆಗಳನ್ನು ವರ್ಣನೆ ಮಾಡಿ ಇಂತಹ ಅವತಾರಗಳನ್ನು ತೆಗೆದುಕೊಂಡು ಪರಮೋಪಕಾರವನ್ನು ಮಾಡಿದ್ದಿ. ವರಾಹನಾಗಿ, ನರಸಿಂಹನಾಗಿ, ವಾಮನನಾಗಿ, ಪರಶುರಾಮನಾಗಿ, ಹೀಗೆ ಅನೇಕ ಅವತಾರಗಳನ್ನು ತೆಗೆದುಕೊಂಡು ನಮಗೆ ಬಂದ ಆಪತ್ತುಗಳನ್ನೆಲ್ಲ ಪರಿಹಾರ ಮಾಡಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಇದನ್ನು ಮಾಡಿದಂತಹ ಸ್ವಾಮಿ ನೀನು ಈಗ ಮತ್ತೆ ಅವತಾರ ಮಾಡಬೇಕಾಗಿದೆ. ತತಃ ಪುಲಸ್ತಸ್ಯ ಕುಲೇ ಪ್ರಸೂತೌ ತಾವಾದಿದೈತ್ಯೌ ಜಗದೇಕಶತ್ರು ಪರೈರಬಧ್ಯೌ ವರತಃ ಪುರಾ ಹರೇಃ ಸುರೈರಜೇಯೌ ಚ ವರಾದ್ವಿಧಾತುಃ. ತಾವಾದಿದೈತ್ಯೌ, ಆದಿದೈತ್ಯರು ಅಂತ. ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಆದಿದೈತ್ಯವು ಅನ್ನುವ ಶಬ್ದಕ್ಕೆ ವ್ಯಾಸತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಶ್ರೀಮಠ್ ಟೀಕಾಕೃತ್ಪಾದರ ಶಿಷ್ಯರು ವ್ಯಾಸತೀರ್ಥರು ದಿತಿದೇವಿಯಿಂದ ನೇರವಾಗಿ ಜನಿಸಿದವರು. ದೈತ್ಯರು, ಅವರ ಮಕ್ಕಳು ಅವರೆಲ್ಲರನ್ನೂ ದೈತ್ಯರು ಅಂತ ಕರೆಯುವ ಪದ್ಧತಿ. ದೈತ್ಯರ ಕುಲದಲ್ಲಿ ಬಂದವರನ್ನು. ಆ ಅರ್ಥದಲ್ಲಿ ದೈತ್ಯರಲ್ಲ, ದಿತಿಯಿಂದ ನೇರವಾಗಿ ಹುಟ್ಟಿದವರು ಅನ್ನುವ ಅರ್ಥದಲ್ಲಿ ಆದಿದೈತ್ಯವು ಅಂತ. ಮೊಟ್ಟ ಮೊದಲಿಗೆ ಹುಟ್ಟಿದವರು ಅನ್ನುವ ತಾತ್ಪರ್ಯವಲ್ಲ, ದಿತಿಯಿಂದ ನೇರವಾಗಿ ಹುಟ್ಟಿದ ಮೊದಲು ಸಾಲಿನ ದೈತ್ಯರು. ದೈತ್ಯರ ಮಕ್ಕಳಾಗಿ ಮತ್ತೆ ಮುಂದೆ ಜನಿಸಿದವರಲ್ಲ ಅಂತ. ಅಂತಹ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಎಂಬುದಾಗಿ ಯಾರು ಹಿಂದೆ ಜನಿಸಿದ್ರೋ ಅವರೇ ಈಗ ರಾವಣ, ಕುಂಭಕರ್ಣ ಆಗಿ ಜನಿಸಿದ್ದಾರೆ. ಅವರು ಹೇಗಿದ್ದಾರೆ ಅಂದರೆ, ದೇವರೇ ಅವರಿಗೊಂದು ವರ ಕೊಟ್ಟಿದ್ದ. ಸನಕಾದಿಗಳ ಶಾಪವಾಗಿದೆ, 3 ಬಾರಿ ನೀವು ಹುಟ್ಟಬೇಕು ಅಂತ. 3 ಬಾರಿ ಹುಟ್ಟಿದಾಗಲೂ ಅಸುರಾವೇಶ ನಿಮ್ಮಲ್ಲಿರುತ್ತೆ ಅಂತ. ಆಗ ಇವರು ದೇವರಿಗೆ ಶರಣು ಹೋದಾಗ ಆ 3 ಬಾರಿಯೂ ನಾನೇ ನಿಮ್ಮನ್ನು ಸಂಹಾರ ಮಾಡುತ್ತೇನೆ ಅಂತ ಪರಮಾತ್ಮ ಅವರಿಗೆ ವರ ಕೊಟ್ಟಿದ್ದಾನೆ. ದ್ವಾರಪಾಲಕರಾದದ್ದರಿಂದ, ಪ್ರಾರ್ಥನೆ ಸಲ್ಲಿಸಿದ್ದರಿಂದ ನೇರವಾಗಿ ನಾನೇ ಸಂಹಾರ ಮಾಡುತ್ತೇನೆ ಅಂತನ್ನೋ ಒಂದು ವರವನ್ನು ಕೊಟ್ಟಿದ್ದಾನೆ. ಸನಕಾದಿಗಳ ಶಾಪಕ್ಕೆ 3 ಬಾರಿ ಹುಟ್ಟೋದು ತಪ್ಪಿದ್ದಲ್ಲ. ಹಾಗಾದರೆ ನಾನೇ ಸಂಹಾರ ಮಾಡ್ತೇನೆ ಅಂತ ದೇವರು ನೀನೇ ವರ ಕೊಟ್ಟಿದ್ದೀಯಪ್ಪ, ನಿನ್ನನ್ನು ಬಿಟ್ಟು ಬೇರೆಯವರು ಯಾರೂ ಅವರನ್ನು ಸಂಹಾರ ಮಾಡೋ ಹಾಗಿಲ್ಲ ಅನ್ನೋದಕ್ಕಾಗಿಯೇ ಹಿರಣ್ಯಾಕ್ಷನನ್ನು ವರಾಹನಾಗಿ, ಹಿರಣ್ಯಕಶಿಪುವನ್ನು ನರಸಿಂಹನಾಗಿ ನೀನು ಸಂಹಾರ ಮಾಡಿದಿ. ಈಗ ಮತ್ತೆ ರಾವಣ, ಕುಂಭಕರ್ಣರಾಗಿ ಹುಟ್ಟಿದ್ದಾರೆ. ಅವರಿಬ್ಬರಿಗೂ ಕೂಡ ನಿನ್ನಿಂದಲೇ ಸಂಹಾರ ಆಗಬೇಕು. ಬ್ರಹ್ಮದೇವರ ವರವೂ ಇದೆ. ಹಿರಣ್ಯಾಕ್ಷನಾದಾಗಲೇ ತಪಸ್ಸು ಮಾಡಿದಾಗ ಅವಧ್ಯನಾಗಬೇಕು ಮತ್ತು ಅಜೇಯನಾಗಬೇಕು, ಯಾರೂ ನನ್ನನ್ನು ಸೋಲಿಸಬಾರದು ಅಂತನ್ನುವ ಪ್ರಾರ್ಥನೆಯನ್ನು ಹಿರಣ್ಯಾಕ್ಷ ಮಾಡಿಕೊಂಡಿದ್ದಾನೆ ಬ್ರಹ್ಮದೇವರಿಗೆ. ಹಿರಣ್ಯಾಕ್ಷನಾದಾಗ ಸರಿ, ಬರುವ ಜನ್ಮದಲ್ಲಿಯೂ ನಾನು ಅಜೇಯನಾಗಬೇಕು ಅಂತ ಹಿರಣ್ಯಾಕ್ಷನಾದಾಗಲೇ ಬ್ರಹ್ಮದೇವರಿಂದ ವರ ಪಡೆದಿದ್ದಾನೆ ಕುಂಭಕರ್ಣ. ಹೀಗಾಗಿ ಹಿರಣ್ಯಾಕ್ಷನಾದಾಗಲೂ ಅವನು ಅಜೇಯ, ಕುಂಭಕರ್ಣನಾಗಿ ಜನಿಸಿದಾಗಲೂ ಅವನು ಅಜೇಯ, ಯಾರೂ ಅವನನ್ನು ಸೋಲಿಸೋ ಹಾಗಿಲ್ಲ. ಬ್ರಹ್ಮದೇವರ ವರ. ರಾವಣನಾದಾಗ ಮತ್ತೆ ಪುನಃ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ವರ ಪಡೆದಿದ್ದಾನೆ ಅಜೇಯನಾಗಬೇಕು ಅಂತ. ಅದರ ವ್ಯತ್ಯಾಸ ಇಷ್ಟೇ, ರಾವಣನಿಗೊಂದು ಅಹಂಕಾರ. ಮನುಷ್ಯರು, ವಾನರರಂತೂ ನನ್ನನ್ನೇನು ಸೋಲಿಸುವ ಪ್ರಶ್ನೆಯೇ ಇಲ್ಲ. ಸೋಲಿಸಿದರೆ ದೇವತೆಗಳು ಸೋಲಿಸಬೇಕು. ಹೀಗಾಗಿ ಮನುಷ್ಯರಿಂದ ನಾನು ಸೋಲಬಾರದು.
ಕಪಿಗಳಿಂದ ಸೋಲಬಾರದು ಅಂತನ್ನುವ ವರವನ್ನು ಮಾತ್ರ ಕೇಳಲಿಲ್ಲ ರಾವಣ. ಮನುಷ್ಯರು ಕಪಿಗಳನ್ನು ಬಿಟ್ಟು ಇನ್ನುಳಿದವರು ಯಾರಿಂದಲೂ ನಾನು ಸೋಲಬಾರದು ಅಂತನ್ನುವ ವರವನ್ನು ಕೇಳಿದ್ದಾನೆ ರಾವಣ. ಅಂತೂ ದೇವತೆಗಳಿಂದ ಸೋಲಬಾರದು ಅನ್ನೋದನ್ನು ಮಾತ್ರ ಇಬ್ಬರೂ ಕೇಳಿದ ಹಾಗಾಯಿತು. ನಾನು ಯಾರಿಂದಲೂ ಸೋಲಬಾರದು ಅಂತ ಕುಂಭಕರ್ಣ, ನರ ವಾನರರನ್ನು ಬಿಟ್ಟು ಇನ್ಯಾರಿಂದಲೂ ಸೋಲಬಾರದು ಅಂತ ರಾವಣ. ಅಂತೂ ದೇವತೆಗಳಿಂದ ನಾವು ಸೋಲಬಾರದು ಅಂತ ಇಬ್ಬರೂ ವರ ಕೇಳಿಕೊಂಡಿದ್ದಾರೆ. ಒಬ್ಬ ಹಿಂದಿನ ಜನ್ಮದಲ್ಲಿ ಕುಂಭಕರ್ಣ, ರಾವಣ ಇದೇ ಜನ್ಮದಲ್ಲಿ ವರ ಪಡೆದಿದ್ದಾನೆ. ಅವರಿಬ್ಬರು ನೀನೇ ವರ ಕೊಟ್ಟಂತೆ ಇನ್ನೊಬ್ಬರು ಅವರನ್ನು ಕೊಲ್ಲುವಂತಿಲ್ಲ, ನಿನ್ನ ಮಗ ಬ್ರಹ್ಮದೇವರು ವರ ಕೊಟ್ಟಂತೆ ಯಾರೂ ಅವರನ್ನು ಸೋಲಿಸುವಂತಿಲ್ಲ. ಮಹಾ ಉನ್ಮತ್ತರಾಗಿ ಜಗತ್ತಿಗೆ ಕಂಟಕರಾಗಿ ಪೀಡೆಯನ್ನು ಕೊಡ್ತಾ ಇದ್ದಾರೆ. ಅವತಾರವನ್ನು ಮಾಡಿ ನೀನು ಉದ್ಧಾರವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ದೇವತೆಗಳು. ಇಲ್ಲಿ ಒಂದು ಪ್ರಶ್ನೆಯನ್ನು ವ್ಯಾಖ್ಯಾನಕಾರರು ಮಾಡಿಕೊಂಡು ಉತ್ತರವನ್ನು ನೀಡಿದ್ದಾರೆ. ಶ್ರೀಮದ್ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಒಂದು ನಿರ್ಣಯವನ್ನು ನೀಡುತ್ತಾರೆ. ನ ದೇವಾನಾಂ ಪ್ರಜಾಪಾನಾಂ ವಿಜೇತ ವರತೋ ವಿನಾ ಬಲೇನ ವಿದ್ಯೆಯಾವಾಪಿ ನ ಸಮಸ್ತತ್ಪತೀನ್ವಿನಾ ವರೋಪಿ ತಾದೃಶೋ ಯಾವತ್ ಶರೀರಂ ನಾನ್ಯದೇಹಗಃ. ದೇವತೆಗಳನ್ನು ಪ್ರಜಾಪತಿಗಳನ್ನು ಸೋಲಿಸುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅವರನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ವರ ಇದ್ದರೆ ಮಾತ್ರ ಗೆಲ್ಲಬಹುದು. ಆ ವರವು ಯಾವ ಶರೀರದಲ್ಲಿ ವರ ಕೊಟ್ಟಿರ್ತಾರೋ ಆ ಶರೀರಕ್ಕೆ ಸಂಬಂಧಪಟ್ಟದ್ದು. ಆ ಶರೀರವನ್ನು ಕಳೆದುಕೊಂಡ ಮೇಲೆ ಮತ್ತೆ ಮರಳಿ ಹುಟ್ಟಿದಾಗ ಆ ವರದ ಬಲದಿಂದ ದೇವತೆಗಳನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಇದು ಶ್ರೀಮದಾಚಾರ್ಯರು ಕೊಟ್ಟ ನಿರ್ಣಯ. ಆದರೆ ಇಲ್ಲಿ ನೋಡಿದರೆ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಹಿರಣ್ಯಾಕ್ಷನಾದಾಗ ಅವನು ವರ ಪಡೆದಿದ್ದಾನೆ, ಆ ವರದ ಬಲದಿಂದ ಕುಂಭಕರ್ಣನಾದಾಗಲೂ ಅವನನ್ನು ಯಾರೂ ಸೋಲಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾದರೆ ಹಿಂದಿನ ದೇಹದ ವರ ಮುಂದಿನ ದೇಹದಲ್ಲಿ ಹೇಗೆ ಮುಂದುವರೆದಿದೆ ಅಂತ. ಅದಕ್ಕೆ ವ್ಯಾಖ್ಯಾನಕಾರರು ಜನಾರ್ದನ ಭಟ್ಟರು ಹಾಗೂ ತಾಮ್ರಪರ್ಣಿ ಆಚಾರ್ಯರು ಇಬ್ಬರೂ ವ್ಯಾಖ್ಯಾನಕಾರರು ಅಭಿಪ್ರಾಯವನ್ನು ಸ್ಪಷ್ಟಪಡಿಸ್ತಾರೆ. ಶ್ರೀಮದಾಚಾರ್ಯರ ಅಭಿಪ್ರಾಯ ಹಾಗಲ್ಲ. ಯಾವ ದೇಹದಲ್ಲಿ ವರ ಪಡೆದಿದ್ದಾರೋ ಆ ದೇಹದಲ್ಲಿ ಮಾತ್ರ ಆ ವರದ ಅನ್ವಯವಾಗತ್ತೆ, ಬರುವ ಜನ್ಮದಲ್ಲಿ ಅನ್ವಯವಾಗೋದಿಲ್ಲ ಅಂತ ಆ ಮಾತಿನ ಅಭಿಪ್ರಾಯವಲ್ಲ. ಯಾವ ದೇಹಕ್ಕೋಸ್ಕರ ಆ ವರವನ್ನು ಪಡೆದಿರ್ತಾರೆ ಆ ದೇಹಕ್ಕೆ ಮಾತ್ರ ಸಂಬಂಧಪಟ್ಟದ್ದೇ ಹೊರತು, ಒಂದು ದೇಹದಲ್ಲಿ ವರ ಕೊಟ್ಟ ಮೇಲೆ ಒಂದು ದೇಹಕ್ಕೋಸ್ಕರ ಅಂತ ವರ ಕೊಟ್ಟರೆ ಆ ಜೀವ ಮುಂದೆ ಯಾವುದೇ ದೇಹಕ್ಕೆ ಹೋದರೂ ಆ ವರ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥವಲ್ಲ. ಇಷ್ಟೇ ತಾತ್ಪರ್ಯ. ಯಾವ ದೇಹದಲ್ಲಿ ವರ ಪಡೆದಿದ್ದಾನೆ ಎನ್ನುವುದು ಮುಖ್ಯವಲ್ಲ, ಯಾವ ದೇಹಕ್ಕೋಸ್ಕರ ವರ ಪಡೆದಿದ್ದಾನೆ ಅಂತ. ಹಿರಣ್ಯಾಕ್ಷನಾದಾಗ ಹಿರಣ್ಯಾಕ್ಷ ದೇಹಕ್ಕೆ ಕುಂಭಕರ್ಣ ದೇಹಕ್ಕೆ ಎರಡೂ ದೇಹಕ್ಕೋಸ್ಕರನೇ ಅವನು ವರ ಪಡೆದಿದ್ದು. ಹೀಗಾಗಿ ಎರಡೂ ದೇಹಗಳಲ್ಲಿಯೂ ಅದರ ಅನ್ವಯವಾದರೆ ಏನು ತಪ್ಪಿಲ್ಲ, ಮತ್ತೆ ಮುಂದೆ ಆ ವರದ ಅನ್ವಯವಾಗೋದಿಲ್ಲ ಅಂತ ತಾತ್ಪರ್ಯ. ಹೊರತು ಯಾವ ದೇಹದಲ್ಲಿ ವರ ಪಡೆದಿದ್ದಾನೋ ಆ ದೇಹ ಮೃತವಾದ ಮೇಲೆ ಮುಂದೆ ಆ ವರವೇ ಬರೋದಿಲ್ಲ ಅಂತ ಶ್ರೀಮದಾಚಾರ್ಯರ ಅಭಿಪ್ರಾಯವಲ್ಲ ಎಂಬುದಾಗಿ ಹೇಳಿ, ಮಹಾಭಾರತ ತಾತ್ಪರ್ಯ ನಿರ್ಣಯ ಹಾಗೂ ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯಗಳ ಒಂದು ಸಂಗಮವನ್ನು ನಮಗೆ ತಿಳಿಸಿಕೊಡ್ತಾರೆ ವ್ಯಾಖ್ಯಾನಕಾರರು. ಈ ರೀತಿ ಸರ್ವೈರಜೇಯಸ್ಸ ಚ ಕುಂಭಕರ್ಣಃ ಪುರಾತನೇ ಜನ್ಮನಿ ಧಾತುರೇವ ವರಾನ್ನರಾದೀನ್ ಋತ ಏವ ರಾವಣಃ ತದಾ ತನತ್ತೌ ತ್ರಿದಶಾನಬಾಧತಾಂ. ಹೀಗಾಗಿ ದೇವತೆಗಳಿಂದ ಸೋಲೋ ಹಾಗಿಲ್ಲ, ದೇವತೆಗಳು ಕೊಲ್ಲೋ ಹಾಗೂ ಇಲ್ಲ. ಹಾಗಾಗಿ ದೇವತೆಗಳಿಗೆ ನಾನಾ ರೀತಿಯ ಪೀಡೆಗಳನ್ನು ಕೊಡ್ತಾ ಇದ್ದಾರೆ ರಾವಣ ಕುಂಭಕರ್ಣರು.
ಅದಕ್ಕೋಸ್ಕರ ಆ ಎಲ್ಲ ದೇವತೆಗಳು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ತದಬ್ಜಜಂ ಶೂಲಿನಮೇವ ಚಾಗ್ರತೋ ನಿಧಾಯ ದೇವಾಃ ಪುರುಹೂತಪೂರ್ವಕಾಃ ಪಯೋಂಬುಧೌ ಭೋಗಿಪಭೋಗಶಾಯಿನಂ ಸಮೇತ್ಯ ಯೋಗ್ಯಾಂ ಸ್ತುತಿಮಭ್ಯಯೋಜಯನ್. ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾದರೆ ಅನಿವಾರ್ಯವಾಗಿ ದೊಡ್ಡವರನ್ನು ಮುಂದಿಟ್ಟುಕೊಂಡೇ ಪ್ರಾರ್ಥನೆಯನ್ನು ಮಾಡಬೇಕು. ಯೋಗ್ಯತೆಯನ್ನು ಪಡೆದವರು, ಸಮರ್ಥರಾದವರು, ಜ್ಞಾನಿಗಳು, ಭಕ್ತಿಯಲ್ಲಿ, ಜ್ಞಾನದಲ್ಲಿ, ವಿರಕ್ತಿಯಲ್ಲಿ, ಸಕಲ ಸದ್ಗುಣಗಳಲ್ಲಿ ಶ್ರೇಷ್ಠರಾದವರು ಮುಂದಿದ್ದರೆ ಆ ಭಗವಂತನಿಗೆ ಪ್ರೀತಿ, ವಾತ್ಸಲ್ಯ, ಅನುಗ್ರಹ ಬುದ್ಧಿ ಉಕ್ಕೇರಿ ಸಲ್ಲಿಸಿದ ಪ್ರಾರ್ಥನೆಗಳನ್ನು ಕೂಡಲೇ ಪರಮಾತ್ಮ ಈಡೇರಿಸ್ತಾನೆ ಎನ್ನುವ ದೃಷ್ಟಿಯಲ್ಲಿ ಮಹಾತ್ಮರನ್ನು ಮುಂದೆ ಮಾಡಿಕೊಂಡು ಪ್ರಾರ್ಥನೆ ಮಾಡಬೇಕು ಅಂತ. ಶ್ರೀಮದ್ ಭಾಗವತದ ಚತುರ್ಥ ಸ್ಕಂಧದಲ್ಲಿ ಋತುಚಕ್ರವರ್ತಿ ಭೂದೇವಿಗೆ ಹೇಳ್ತಾನೆ, ನಾನಾ ವಿಧವಾದಂತಹ ಔಷಧಿ ವನಸ್ಪತಿಗಳು ಎಲ್ಲವನ್ನೂ ನೀಡುವ ಸಾಮರ್ಥ್ಯ ಇದ್ದಂತಹ ನೀನು ಎಷ್ಟು ಬೀಜಗಳನ್ನು ಹಾಕಿದರೂ ಎಲ್ಲವನ್ನೂ ಒಳಗೆ ಸ್ವಾಹ ಮಾಡ್ತಾ ಇದ್ದೀಯಾ, ಯಾವುದನ್ನು ನಮಗೆ ಫಲ ಕೊಡ್ತಾ ಇಲ್ಲ ಅಂತ ಕೇಳಿದರೆ, ಎಲ್ಲ ಕಡೆಗೆ ಪಾಪಿಗಳು, ದುರ್ಜನರಿದ್ದಾರೆ, ವೇನ ಮಹಾಪಾಪಿಷ್ಠ ನಿನ್ನ ತಂದೆ, ಯಜ್ಞ ಇಲ್ಲ, ಯಾಗ ಇಲ್ಲ, ಸತ್ಕರ್ಮಗಳಿಲ್ಲ, ದೇವತಾ ಪ್ರಾರ್ಥನೆ ಇಲ್ಲ, ಇಂತಹ ಪಾಪಿಗಳೇ ಜಗತ್ತಿನಲ್ಲಿ ಬಹಳ ಆದದ್ದಕ್ಕಾಗಿ ಯಾವುದನ್ನೂ ಕೊಡದಂತೆ ನಾನು ನಿಲ್ಲಿಸಿದ್ದೆ. ಆದರೆ ಈಗ ನೀನು ಸಜ್ಜನ ಸಾತ್ವಿಕ ಬಂದಿದ್ದೀಯಾ, ಯಾರಿಗೆ ಯಾವ ಪದಾರ್ಥ ಬೇಕೋ ಆ ಪದಾರ್ಥವನ್ನು ನನ್ನಿಂದ ಪಡೆದುಕೊಳ್ಳಲಿ. ಆದರೆ ಒಂದು ಕರಾರು, ನನ್ನ ಎದುರಿಗೆ ಬಂದು ನಿಲ್ಲುವವರು ಮಾತ್ರ ಅತ್ಯಂತ ಯೋಗ್ಯರು, ಉತ್ತಮರಾಗಿರಬೇಕು. ಅಂಥವರನ್ನು ಮುಂದೆ ಮಾಡಿಕೊಂಡು ಬಂದರೆ ಕರುವನ್ನು ನೋಡಿದಾಗ ಆಕಳು ತನ್ನಷ್ಟಕ್ಕೆ ತಾನೇ ಹಾಲನ್ನು ಕೊಡುವಂತೆ ಕರುವಿನ ರೂಪದಲ್ಲಿ ಆ ಎಲ್ಲ ಸಜ್ಜನರು ಮುಂದೆ ಬಂದು ನಿಂತರೆ ಆಕಳಿನ ರೂಪದಲ್ಲಿರುವ ನಾನು ಅವರಿಗೆ ಅಪೇಕ್ಷಿತವಾದ ಫಲಗಳನ್ನೆಲ್ಲ ಕೊಡ್ತೇನೆ ಅಂತ ಹೇಳಿದ್ದಕ್ಕೆ ಆ ವರ್ಗದ ಜನ ತಮ್ಮ ತಮ್ಮ ವರ್ಗದಲ್ಲಿ ಯಾರು ಮುಖ್ಯರೋ ಅಂತಹ ಮುಖ್ಯರಾದವರನ್ನು ಸೇರಿಸಿಕೊಂಡು ಅವರನ್ನು ಕರುವಾಗಿ ಮುಂದೆ ತಂದಿಟ್ಟು ಪೃಥ್ವಿಯಿಂದ ವಿವಿಧ ಫಲಗಳನ್ನು ಪಡೆದಿದ್ದಾರೆ ಅಂತ ಕೇಳ್ತೇವೆ. ಹಾಗೆ ಭೂದೇವಿಗೆ ಹೀಗಿದ್ದರೆ ಸರ್ವೋತ್ತಮನಾಗಿರತಕ್ಕಂತಹ ಶ್ರೀಹರಿ ಪರಮಾತ್ಮ ಅವನ ಎದುರಿನಲ್ಲಿ ಇವರು ಶರಣು ಹೋಗಬೇಕಾಗಿದೆ. ಅವನ ಎದುರಿನಲ್ಲಿ ಶರಣು ಹೋಗೋದಕ್ಕೆ ಯಾರಿಗೆ ಭಗವಂತ ಅತ್ಯಂತ ಪ್ರಸನ್ನನಾಗ್ತಾನೆ ಅಂತಹ ಬ್ರಹ್ಮದೇವರನ್ನು, ರುದ್ರದೇವರನ್ನು ಮುಂದೆ ಮಾಡಿಕೊಂಡು ಪರಮಾತ್ಮ ಅಲ್ಲಿ ಹೋಗ್ತಾನೆ. ರುದ್ರದೇವರನ್ನು ಹಾಗೂ ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ದೇವತೆಗಳೆಲ್ಲ ಭಗವಂತನಲ್ಲಿ ಶರಣು ಹೋಗ್ತಾರೆ, ಪರಮಾತ್ಮನಿಗೆ ಸ್ತೋತ್ರ ಮಾಡ್ತಾರೆ. ತ್ವಮೇಕ ಈಶಃ ಪರಮಸ್ವತಂತ್ರಃ ತ್ವಮಾದಿರಂತೋ ಜಗತಾಂ ನಿಯೋಕ್ತ ತ್ವದಾಜ್ಞೆಯೈವಾಖಿಲಮಂಬುಜೋದ್ಭವಾಃ ವಿತೇ ನಿರೇಗ್ರ್ಯಾಶ್ಚರಮಾಶ್ಚ ಯೇನ್ಯೇ. ಭಗವನ್, ನೀನು ಸ್ವತಂತ್ರ, ಸಕಲ ಜಗತ್ತಿನ ಸೃಷ್ಟಿಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳಿಗೆ ನೀನೇ ಕಾರಣ. ಬ್ರಹ್ಮದೇವರು ಜಗತ್ತಿಗೆ ಕಾರಣ, ಜಗತ್ತಿನ ಸೃಷ್ಟಿಕರ್ತೃಗಳು ಅಂತ ಪ್ರಸಿದ್ಧರಾಗಿದ್ದಾರೆ. ಬ್ರಹ್ಮದೇವರು ಒಬ್ಬರಲ್ಲ, ಇಬ್ಬರಲ್ಲ, ಅನಂತ ಬ್ರಹ್ಮರು ಹಿಂದೆ ಆಗಿದ್ದಾರೆ, ಅನಂತ ಬ್ರಹ್ಮರು ಮುಂದೆ ಆಗುವವರಿದ್ದಾರೆ. ಅಂತಹ ಅನಂತ ಬ್ರಹ್ಮರು ಹಿಂದೆ ಆದವರು ನಿನ್ನ ಪ್ರೇರಣೆಯಿಂದ ಸೃಷ್ಟಿ ಮಾಡಿದವರು. ವಿತೇ ನಿರೇ ಅಗ್ರ್ಯಾಹ, ಪೂರ್ವಕಾಲದಲ್ಲಿ ಅವತಾರ ಮಾಡಿದಂತಹ ಅರ್ಥಾತ್ ನಿನ್ನಿಂದ ಜನ್ಮವನ್ನು ತಾಳಿದಂತಹ ಅನಂತ ಬ್ರಹ್ಮದೇವರು ನಿನ್ನ ಅನುಗ್ರಹದಿಂದಲೇ ಸೃಷ್ಟಿ ಮಾಡಿದ್ದಾರೆ. ಚರಮಾಶ್ಚ ಏನ್ಯೇ, ಇನ್ನು ಮುಂದೆ ಬರುವಂತಹ ಇನ್ನನಂತ ಬ್ರಹ್ಮರು ಸೃಷ್ಟಿ ಮಾಡುವವರಿದ್ದಾರೆ, ಅವರೆಲ್ಲರೂ ನಿನ್ನ ಅನುಗ್ರಹದಿಂದಲೇ ಸೃಷ್ಟಿಯನ್ನು ಮಾಡುತ್ತಾರೆ. ಇದಲ್ಲದೆ ಅನ್ಯೇ ಪ್ರಜೇಶಾಹ, ಬೇರೆ ಬೇರೆ ಪ್ರಜಾಪತಿಗಳು, ಕಶ್ಯಪ ಪ್ರಜಾಪತಿಗಳು, ದಕ್ಷ ಪ್ರಜಾಪತಿ ಮೊದಲಾದಂತಹ ಅನೇಕ ಪ್ರಜಾಪತಿಗಳು ವಿವಿಧ ಸೃಷ್ಟಿಯನ್ನು ಮಾಡಿದರೆ, ಕರ್ದಮ ಪ್ರಜಾಪತಿಗಳು ಅವರು ನಿನ್ನ ಅನುಗ್ರಹದಿಂದ ಸೃಷ್ಟಿ ಮಾಡುತ್ತಾರೆ. ಸ್ವಾಮಿ, ಸೃಷ್ಟಿಕರ್ತೃಗಳು ಅಂತಿದ್ದವರೆಲ್ಲ ಮುಖ್ಯವಾಗಿ ಬ್ರಹ್ಮದೇವರು ಹಾಗೂ ಇನ್ನಿತರ ಪ್ರಜಾಪತಿಗಳು
ನಿನ್ನ ಅನುಗ್ರಹದಿಂದ. ರುದ್ರದೇವರು ಜಗತ್ತಿನ ಸಂಹಾರ ಮಾಡುವವರಿದ್ದಾರೆ, ಹಾಗೂ ಯಮ, ಸುದರ್ಶನ ಮೊದಲಾದ ಅನೇಕ ದೇವತೆಗಳು ಸಂಹಾರವನ್ನು ಮಾಡುವವರಿದ್ದಾರೆ. ಅವರೆಲ್ಲ ನಿನ್ನ ಅನುಗ್ರಹದಿಂದ ಮಾಡುವವರು. ಸ್ವತಂತ್ರನಾಗಿ ಸೃಷ್ಟಿಯನ್ನು ಮಾಡುವ, ಸ್ವತಂತ್ರವಾಗಿ ಸಂಹಾರವನ್ನು ಮಾಡುವ, ಅನಾದಿ ಅನಂತ ಕಾಲದಲ್ಲಿ ಅದ್ವಿತೀಯನಾದಂತಹ ಸ್ವಾಮಿ ನೀನೊಬ್ಬನೇ. ಅಂತಹ ನೀನು ಈ ರಾವಣ ಕುಂಭಕರ್ಣರ ಉಪಟಳಗಳನ್ನು ದೂರ ಮಾಡಿ ಎಲ್ಲ ಸಜ್ಜನರನ್ನು ರಕ್ಷಣೆ ಮಾಡಬೇಕು ಎಂಬುದಾಗಿ ದೇವತೆಗಳು ರುದ್ರದೇವರನ್ನು, ಬ್ರಹ್ಮದೇವರನ್ನೇ ಮುಂದೆ ಮಾಡಿಕೊಂಡು ಅವರ ಎದುರಿನಲ್ಲಿಯೇ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರುದ್ರದೇವರು, ಬ್ರಹ್ಮದೇವರು ದನಿಗೂಡಿಸಿದ್ದಾರೆ, ಅಥವಾ ಅವರು ಮಾಡುವ ಸ್ತೋತ್ರದಲ್ಲಿ ದೇವತೆಗಳು ದನಿಗೂಡಿಸಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅಂದರೆ ಎದುರಿಗಿದ್ದಾಗ ಯಾರು ಕಂಡ್ರೋ ಅವರನ್ನು ಸ್ತೋತ್ರ ಮಾಡೋದು ಅಂತ ಒಂದು ಪದ್ಧತಿ. ನೀನು ಕಂಡ್ರೆ ನೀನೇ ಬಹಳ ದೊಡ್ಡವನು ಅಂತ, ಇನ್ನೊಬ್ಬನನ್ನು ಕಂಡ್ರೆ ನೀನೇ ದೊಡ್ಡವನು ಅಂತ. ಹಾಗಲ್ಲ ಇಲ್ಲಿ. ಬ್ರಹ್ಮದೇವರು, ರುದ್ರದೇವರು ಎದುರಿನಲ್ಲಿದ್ದಾರೆ. ಅವರೂ ಭಗವಂತನ ಸ್ತುತಿ ಮಾಡುವುದಕ್ಕೆ ಬಂದಿದ್ದಾರೆ. ಅವರ ಸಮಕ್ಷದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ, ಇಂತಹ ಅನಂತ ಬ್ರಹ್ಮರು, ಹಿಂದಾದವರು, ಮುಂದೆ ಬರುವವರು ಎಲ್ಲರೂ ನಿನ್ನ ಅಧೀನವಾಗಿ ಜಗತ್ತಿನ ಸೃಷ್ಟಿಯನ್ನು ಮಾಡುವವರು. ಈಗಿರುವ ಬ್ರಹ್ಮದೇವರು ಮಾಡುವ ಸೃಷ್ಟಿಯೂ ನಿನ್ನ ಅಧೀನ, ನೀನೊಬ್ಬ ಸ್ವತಂತ್ರ. ಅದರಂತೆ ಇನ್ನುಳಿದ ಎಲ್ಲ ಪ್ರಜಾಪತಿಗಳು ಮಾಡುವಂತಹ ಸೃಷ್ಟ್ಯಾಧಿಕಾರಿಗಳು ನಿನ್ನ ಅಧೀನ ಅಂತ ಆ ಪರಮಾತ್ಮನ ಎದುರಿನಲ್ಲಿ ಬ್ರಹ್ಮದೇವರ, ರುದ್ರದೇವರ ಸಮಕ್ಷದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತಾದರೆ ಆ ಭಗವಂತನ ಸರ್ವೋತ್ತಮತ್ವವನ್ನು ಎಷ್ಟು ಸ್ಪಷ್ಟವಾಗಿ ದೇವತೆಗಳು ಬಣ್ಣಿಸಿದ್ದಾರೆ ಅಂತ ನಾವು ತಿಳಿಯಬಹುದು. ಈ ಸಂದರ್ಭದಲ್ಲಿ ದೇವತೆಗಳು ಭಗವಂತನ ಅದ್ಭುತವಾದಂತಹ ಆಜ್ಞೆ, ಆ ಭಗವಂತನ ಒಂದು ಕೇವಲ ಕುಡಿ ನೋಟದಿಂದ ಬ್ರಹ್ಮಾದಿ ದೇವತೆಗಳು ಹೇಗೆ ತಮ್ಮ ತಮ್ಮ ಕಾರ್ಯವನ್ನು ಮಾಡ್ತಾ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದು ಧನ್ಯತೆಯನ್ನು ಅನುಭವಿಸ್ತಾರೆ ಅಂತ ಆ ಬ್ರಹ್ಮದೇವರ ಎದುರಿನಲ್ಲೇನೆ ದೇವತೆಗಳು ಪರಮಾತ್ಮನಿಗೆ ಹೇಳ್ತಾರೆ. ದೇವರಿಗೇನು ಗೊತ್ತಿಲ್ಲದೆ ಇರೋದು ಹೇಳೋದಲ್ಲ, ಇಂಥ ದೊಡ್ಡ ಅನುಗ್ರಹವನ್ನು ನೀನು ಮಾಡ್ತೀಯಾ, ಇಂಥ ಶಕ್ತಿ ಸಾಮರ್ಥ್ಯಗಳು ನಿನ್ನಲ್ಲಿವೆ. ಬೇರೆ ಯಾರಾದರೂ ದೇವತೆಗಳನ್ನು ಕರ್ಕೊಂಡು ನಿಮ್ಮ ಕೆಲಸ ನೀವು ಮಾಡಿಕೊಳ್ಳಿ, ನನ್ನ ಹತ್ರ ಯಾಕೆ ಬಂದಿದ್ದೀರಿ ಅಂತ ಅನ್ನಬೇಡ. ಸಕಲ ದೇವತೆಗಳು ನಿನ್ನ ಅಧೀನ, ನಿನ್ನ ದಾಸಾನುದಾಸರು. ನೀನು ಸರ್ವೋತ್ತಮ, ಸ್ವತಂತ್ರ, ನೀನೇ ಕಾಪಾಡಬೇಕು ಅಂತನ್ನುವ ಧಾಟಿಯಲ್ಲಿ ದೇವತೆಗಳು, ಬ್ರಹ್ಮದೇವರು ಎಷ್ಟು ದೀರ್ಘಕಾಲದವರೆಗೆ ಇಂತಹ ದೊಡ್ಡ ಸಾಮ್ರಾಜ್ಯವನ್ನು ಆಳ್ತಾರೆ ಎನ್ನುವುದನ್ನು ತಿಳಿಸ್ತಾರೆ. 14 ಲೋಕಗಳ ಒಡೆತನ, ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು, ಪಿತೃಗಳು, ಚಕ್ರವರ್ತಿಗಳು, ಮಾನವರು ಎಲ್ಲರೂ ಕೂಡ, ದಾನವರು ಎಲ್ಲರೂ ಅವರ ಅಧೀನ. ಅಂತಹ ಪಿತಾಮಹರಾಗಿ, ಜೀವೋತ್ತಮರಾಗಿ ಬ್ರಹ್ಮದೇವರು ಜಗತ್ತಿನ ಸೃಷ್ಟಿಕರ್ತೃಗಳಾಗಿ ಇಂತಹ ದೊಡ್ಡ ಸಾಮ್ರಾಜ್ಯವನ್ನು ಆಳ್ತಾರಲ್ಲ, ಇದು ಭಾರೀ ದೊಡ್ಡ ಸಾಮ್ರಾಜ್ಯ. ಇಂಥ ದೊಡ್ಡ ಸಾಮ್ರಾಜ್ಯವನ್ನು ನನಗೆ ಆಳುವುದಕ್ಕೆ ಕೊಟ್ಟಿದ್ದೀಯಾ ಸ್ವಾಮಿ, ಇದನ್ನು ಕಸ್ಕೋಬೇಡ, ನಾನೇ ಸಮ್ರಾಟಾಗಿ ಹೀಗೇ ಮುಂದುವರಿತೇನೆ. ಎಕ್ಸ್ಟೆನ್ಷನ್ ಕೊಟ್ಬಿಡು, ಇನ್ನೂ ಅನೇಕ ವರ್ಷಗಳ, 100 ವರ್ಷ ನನಗೆ ಸಾಲದು, ಇನ್ನೂ 100 ವರ್ಷ ನನಗೆ ರಾಜ್ಯವನ್ನು ಆಳೋದಕ್ಕೆ ಕೊಡು, ಮತ್ತೂ 100 ವರ್ಷ ಕೊಡು ಅಂತ ಹೀಗೇನಾದರೂ ಆಶೆಯಿಂದ ಕೇಳ್ತಾರಾ ಬ್ರಹ್ಮದೇವರು? ಹಾಗೇನಾದರೂ ಭಗವಂತನ ರಾಜ್ಯದಲ್ಲಿ ಅವ್ಯವಸ್ಥೆ ಇದೆಯಾ? ಅದಕ್ಕೆ ದೇವತೆಗಳಂತಾರೆ, ತ್ವರಿತಸ್ತ್ವದಂತಿಕಂ ತ್ವದಾಜ್ಞೆಯಾಸ್ವಾನ್ ಅನುಭೂಯ ಭೋಗಾನ್. ನಿನ್ನ ಆಜ್ಞೆಯ ತಕ್ಕಂತೆ ಇಂಥ ದೊಡ್ಡ ಸಾಮ್ರಾಜ್ಯವನ್ನು ಅನುಭವಿಸಬೇಕು ಅಂತ ನೀನು ಆಜ್ಞೆ ಮಾಡಿದರೆ ನನಗಿದೇನು ಬೇಡ, ನನಗೆ ವೈರಾಗ್ಯ ಬೇಕು ಸಾಕು, ನಾನು ಏಕಾಂತದಲ್ಲಿ ನಿನ್ನ ಧ್ಯಾನ ಮಾಡ್ತೇನೆ, ಈ ಸಾಮ್ರಾಜ್ಯದ ರಕ್ಷಣೆಯೆಲ್ಲ ನನಗೆ ಜವಾಬ್ದಾರಿ ಬೇಡ ಅಂತೂ ಅನ್ನೋದಿಲ್ಲ. ಸಡಗರದಲ್ಲಿ ಪುದೇ ಶ್ರೀಶನ ಆಜ್ಞೆ, ಈ ಸಾಮ್ರಾಜ್ಯವನ್ನು ಅನುಭವಿಸಬೇಕು ಅಂತ ದೇವರ ಆಜ್ಞೆ ಮಾಡಿದರೆ ಅಷ್ಟೇ ಭಕ್ತಿ, ಅಷ್ಟೇ ಶ್ರದ್ಧೆಯಿಂದ ಪರಮಾತ್ಮನ ಆಜ್ಞೆಯನ್ನು ಪರಿಪಾಲನ ಮಾಡೋದೇ ಶ್ರೇಯಸ್ಸು ಅಂತ 100 ವರ್ಷದ ಬ್ರಹ್ಮಮಾನದಿಂದ 100 ವರ್ಷದ ದೀರ್ಘಕಾಲದವರೆಗೆ ರಾಜ್ಯವನ್ನು ಅನುಭವಿಸ್ತಾರೆ. ದೇವರಿಂದ ಆಜ್ಞಪ್ತರಾಗಿ
ವಿಹಿತವಾದ ಭೋಗಗಳನ್ನು ಮಾಡುತ್ತಾರೆ, ಪ್ರಜೆಗಳ ರಕ್ಷಣೆಯನ್ನು ಮಾಡುತ್ತಾರೆ, ಜೀವರಾಶಿಗಳ ರಕ್ಷಣೆಯನ್ನು ಮಾಡುತ್ತಾರೆ, ಪೋಷಣೆಯನ್ನು ಮಾಡುತ್ತಾರೆ. ಅವರ ಅವಧಿ ಮುಗಿದ 2ನೇ ಕ್ಷಣ ದೇವರ ಪಾದಾರವಿಂದಗಳಿಗೆ ಆ ಸೇವೆಯನ್ನು ಅರ್ಪಿಸಿ ದೇವರ ಹತ್ತಿರ ಮುಕ್ತರಾಗಿ ಹೋಗ್ತಾರೆ. ಅಷ್ಟೇ ಹೊರತು ಇನ್ನೂ ಬೇಕು ಅಂತ ಬಯಸೋದಿಲ್ಲ. ಇದರ ಅರ್ಥ ಬ್ರಹ್ಮದೇವರಿಗೆ ಆ ತರಹದ ಒಂದು ಲೋಭ ಇಲ್ಲ, ಭೋಗ ಮಾಡಬೇಕೆಂಬ ದುರಾಶೆ ಇಲ್ಲ. ದೇವರ ಆಜ್ಞೆಯಂತ ಕರ್ತವ್ಯವನ್ನು ಪರಿಪಾಲನೆ ಮಾಡಿದವರು ಅಂತಹ ಕರ್ತವ್ಯವನ್ನು ದೇವರಿಗೆ ಸಮರ್ಪಣೆ ಮಾಡಿ ಕೃತಕೃತ್ಯರಾಗಿ ದೇವರ ಅನುಗ್ರಹಕ್ಕಾಗಿ ದೇವರನ್ನು ಸೇರುವವರು. ಈ ರೀತಿ ಬ್ರಹ್ಮದೇವರನ್ನು ವಶದಲ್ಲಿಟ್ಟುಕೊಂಡ ಮಹಾತ್ಮೆ ನಿನ್ನದು. ನಿನ್ನ ಅನುಗ್ರಹಕ್ಕೆ ತಕ್ಕಂತೆ ನಿನ್ನ ದಾಸರಾಗಿ ವಿರಕ್ತರಾಗಿ ಸೇವೆ ಮಾಡುವ ಅದ್ಭುತವಾದ ಭಕ್ತಿ ಶ್ರದ್ಧೆಗಳು ಬ್ರಹ್ಮದೇವರದು. ಅಂತಹ ಸ್ವಾಮಿ ನೀನು ಅಂದಮೇಲೆ ಬ್ರಹ್ಮದೇವರನ್ನು ಈ ರೀತಿ ವಶದಲ್ಲಿಟ್ಟುಕೊಂಡು ಅವರನ್ನು ನಿನ್ನ ಆಜ್ಞೆಯಂತೆ ಇಂತಹ ದೊಡ್ಡ ಕಾರ್ಯದಲ್ಲಿ ತೊಡಗಿಸ್ತೀಯ ಅಂದಮೇಲೆ ನೀನು ಸರ್ವೋತ್ತಮ. ನಿನ್ನನ್ನು ಬಿಟ್ಟು ಇನ್ಯಾರಿಗೆ ನಾವು ಶರಣ ಹೋಗೋದು ಅಂತ. ಆ ಸಂದರ್ಭದಲ್ಲಿ ಎಷ್ಟು ಕಾಲ ಬ್ರಹ್ಮದೇವರು ರಾಜ್ಯವನ್ನು ಆಳ್ತಾರೆ ಅಂತ ನಮ್ಮಂತಹ ಮನುಷ್ಯರಿಗೆ ಪಾಮರರಿಗೆ ಅರ್ಥವಾಗೋದಕ್ಕೋಸ್ಕರ ದೇವತೆಗಳು ಭಗವಂತನ ಸ್ತುತಿ ಮಾಡುವಾಗ ಆ ಲೆಕ್ಕವನ್ನು ದೇವರ ಮುಂದೆ ಇಡುತ್ತಾರೆ. ಮನುಷ್ಯಮಾನಾತ್ರಿಶತಂ ಸಷಷ್ಟಿಕಂ ದಿವೌಕಸಾಮೇಕಮುಷಂತಿ ವತ್ಸರಂ ದ್ವಿಷಟ್ಸಹಸ್ರೈರಪಿ ತೈಶ್ಚತುರ್ಯುಗಂ ತ್ರೇತಾದಿಭಿಃ ಪಾದಶ ಏವ ಹೀನೈಃ. ಅತಿ ಸೂಕ್ಷ್ಮವಾದಂತಹ ಕಾಲ, ಅತಿ ಸೂಕ್ಷ್ಮವಾದಂತಹ ಕಾಲಕ್ಕೆ ಪರಮಾಣು ಕಾಲ ಅಂತ ಹೆಸರು. ಹೇಗೆ ನಾವು ಪೃಥ್ವಿಯಲ್ಲಿರುವ ಕಣಗಳನ್ನು ತೆಗೆದುಕೊಂಡಾಗ ಬೆಳಕಿನಲ್ಲಿ ನೋಡುವಾಗ ಸಣ್ಣ ಸಣ್ಣ ಕಣಗಳು ಹಾರಾಡ್ತಾ ಇರ್ತವೆ. ಅದಕ್ಕೆ ತ್ರಸರೇಣು ಅಂತ ಹೆಸರು, ತ್ರೇಣುಕ ಅಂತ ಹೆಸರು. ಅದರ 6ನೆಯ ಒಂದು ಭಾಗವೇ ಪರಮಾಣು ಅಂತ. ಹೇಗೆ ಪೃಥ್ವಿಯ ಕಣಗಳಲ್ಲಿ, ನೀರಿನ ಕಣಗಳಲ್ಲಿ ಈ ತರಹದ ವಿಭಾಗವನ್ನು ಮಾಡುವುದುಂಟೋ, ಕಾಲದಲ್ಲಿ ಅದೇ ತರಹದ ವಿಭಾಗವನ್ನು ಮಾಡ್ತಾರೆ. ಅತೀ ಸೂಕ್ಷ್ಮವಾದಂತಹ ಕಾಲಕ್ಕೆ ಪರಮಾಣು ಕಾಲ ಅಂತ ಹೆಸರು. 2 ಪರಮಾಣು ಕಾಲಗಳು ಸೇರಿದರೆ ಒಂದು ದ್ವ್ಯಣುಕ ಕಾಲ, 3 ದ್ವ್ಯಣುಕ ಕಾಲಗಳು ಸೇರಿದರೆ ಒಂದು ತ್ರಿಣುಕ ಕಾಲ ಅಂತ. 3 ತ್ರಿಣುಕ ಕಾಲಗಳು ಸೇರಿದರೆ ಒಂದು ತ್ರುಟಿ, 3 ತ್ರುಟಿಗಳು ಸೇರಿದರೆ ಒಂದು ವೇದ, 3 ವೇದಗಳು ಸೇರಿದರೆ ಒಂದು ಲವ, 3 ಲವಗಳು ಸೇರಿದರೆ ಒಂದು ನಿಮೇಷ, 3 ನಿಮೇಷಗಳು ಸೇರಿದರೆ ಒಂದು ಕ್ಷಣ, 5 ಕ್ಷಣಗಳು ಸೇರಿದರೆ ಒಂದು ಕಾಷ್ಠ, 15 ಕಾಷ್ಠಗಳು ಸೇರಿದರೆ ಒಂದು ಲಘು, 15 ಲಘುಗಳು ಸೇರಿದರೆ ಒಂದು ಘಟಿಕ ಅಥವಾ ನಾಡಿಕ, 2 ಘಟಿಕಾಗಳು ಸೇರಿದರೆ ಒಂದು ಮುಹೂರ್ತ, 6 ಘಟಿಕಾಗಳು ಸೇರಿದರೆ ಒಂದು ಪ್ರಹರ, 7.5 ಘಟಿಕಾಗಳು ಸೇರಿದರೆ ಒಂದು ಯಾಮ, 4 ಯಾಮಗಳು ಸೇರಿದರೆ ಒಂದು ಹಗಲು, ಅಷ್ಟೇ 4 ಯಾಮಗಳು ಕಳೆದರೆ ಒಂದು ರಾತ್ರಿ. ಇಂತಹ ಹಗಲು ರಾತ್ರಿಗಳು ಕಳೆದರೆ ಅಹೋರಾತ್ರಾತ್ಮಕವಾದ ಒಂದು ದಿನ. ಅಂತಹ 15 ದಿನಗಳು ಕಳೆದರೆ ಪಕ್ಷ, 2 ಪಕ್ಷಗಳು ಶುಕ್ಲ ಕೃಷ್ಣ ಪಕ್ಷಗಳು ಕಳೆದರೆ ಅದೇ ಒಂದು ಮಾಸ. ಮನುಷ್ಯಮಾನದಿಂದ ಇಂತಹ ಒಂದು ಮಾಸ ಅಂದರೆ ಒಂದು ದಿನ ಅಹೋರಾತ್ರ ಪಿತೃಗಳಿಗೆ. ಮನುಷ್ಯಮಾನದ ಒಂದು ತಿಂಗಳು ಪಿತೃಗಳ ದೃಷ್ಟಿಯಲ್ಲಿ ಒಂದು ದಿನ. ಆ ತರಹದ 2 ತಿಂಗಳು ಒಂದು ಋತು. ಅಂತಹ 3 ಋತುಗಳು ಕಳೆದರೆ ಒಂದು ಅಯನ, 2 ಅಯನಗಳು ಕಳೆದರೆ ಒಂದು ಸಂವತ್ಸರ. ಅಂತಹ ಒಂದು ವರ್ಷ ಅಥವಾ ಸಂವತ್ಸರ ದೇವತೆಗಳ ಒಂದು ದಿನ. ಮನುಷ್ಯಮಾನದಿಂದ 360 ವರ್ಷಗಳು ಅಂತಂದರೆ ದೇವತೆಗಳ ಒಂದು ವರ್ಷ. ಅಂತಹ ದೇವತೆಗಳ 12,000 ವರ್ಷಗಳು ಅಂದರೆ ಮನುಷ್ಯರಿಗೆ 4 ಯುಗಗಳು ಕಳೆದಂತೆ.
ದೇವತೆಗಳ ಮಾನದಿಂದ 4000 ವರ್ಷ ಕೃತಯುಗ, 3000 ವರ್ಷ ತ್ರೇತಾಯುಗ, 2000 ವರ್ಷ ದ್ವಾಪರಯುಗ, 1000 ವರ್ಷ ಕಲಿಯುಗ, 10,000 ವರ್ಷ ಆಯಿತು. ಇನ್ನು 2000 ವರ್ಷಗಳೇನು? ಸಂಧಿಕಾಲಗಳು. ಅಂದರೆ ಕೃತಯುಗದ ಸಂಧಿಕಾಲ 800 ವರ್ಷ. ಅಂದರೆ ಕೃತಯುಗದ ಹಿಂದೆ 400, ಮುಂದೆ 400. ದ್ವಾಪರಯುಗ ತ್ರೇತಾಯುಗಕ್ಕೆ 600, ಹಿಂದೆ 3, ಮುಂದೆ 3. ದ್ವಾಪರಕ್ಕೆ 400, ಹಿಂದೆ 2, ಮುಂದೆ 2. ಕಲಿಯುಗಕ್ಕೆ 200, ಹಿಂದೆ 1, ಮುಂದೆ 100 ವರ್ಷ. ಈ ಸಂಧಿಕಾಲಗಳನ್ನು ಸೇರಿಸಿದರೆ 2000 ವರ್ಷ ಆಯಿತು. 10,000 ವರ್ಷ ಯುಗದ ಮಧ್ಯಕಾಲ. ಸಂಧಿಕಾಲಗಳು ಈ ಕ್ರಮದಲ್ಲಿ ಸೇರಿಸಿಕೊಂಡಾಗ 2000, ಒಟ್ಟು 12,000 ವರ್ಷಗಳು ದೇವತೆಗಳ ಮಾನದಿಂದ 12,000 ವರ್ಷಗಳಾದರೆ ಚತುರ್ಯುಗ ಅಂತಾಗತ್ತೆ. 4 ಯುಗಗಳು. ಅದಕ್ಕೆ ಮಹಾಯುಗ ಅಂತೂ ಹೆಸರು. ಶ್ರೀಮದಾಚಾರ್ಯರಂತಾರೆ ಪಾದಶಃ ಏವ ಹೀನೈಹಿ ಅಂತ. ಒಂದೊಂದು ಪಾದ ಕಡಿಮೆಯಾಗತ್ತೆ ಅಂತ. 4,000 ವರ್ಷ ದೇವತಾಮಾನದಿಂದ ಕೃತಯುಗ. ಒಂದು ಪಾದ ಕಡಿಮೆಯಾದರೆ 3,000. 3,000 ಅಂತಾದಾಗ 3 ಪಾದಗಳಿದ್ದಂತೆ ಆಯಿತು ತ್ರೇತಾಯುಗದಲ್ಲಿ. ಅದರಲ್ಲಿ ಒಂದು ಪಾದ ಕಡಿಮೆ ಅಂತ ಅರ್ಥ. ಅಂದರೆ 2 ಪಾದ ದ್ವಾಪರಯುಗ. ಅದರಲ್ಲಿ ಒಂದು ಪಾದ ಕಡಿಮೆ ಅಂತಂದರೆ 1 ಪಾದ, 1,000 ವರ್ಷ ಮಾತ್ರ ಕಲಿಯುಗದಲ್ಲಿ. ಸಂಧಿಕಾಲವನ್ನು ಎಣಿಸುವಾಗ ಪಾದಶಃ ಹೀನೈಹಿ ಎನ್ನುವ ಶ್ರೀಮದಾಚಾರ್ಯರ ಮಾತನ್ನು ಹೊಂದಿಸುವುದು ಹೇಗೆ ಅಂತ ರಾಮಾಚಾರ್ಯರು ಅನ್ನುವ ಒಬ್ಬ ಮಹಾಭಾರತ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನಕಾರರು ನಮಗೆ ತಿಳಿಸಿಕೊಡ್ತಾರೆ. ಯಾಕೆಂದರೆ 800, 600, ಮುಂದೆ 400, 200 ಹೀಗಿದೆ. ಒಂದೊಂದು ಪಾದ ಕಡಿಮೆ ಅಂತ ಅನ್ನೋದನ್ನು ಯಾವ ಲೆಕ್ಕದಲ್ಲಿ ಹೊಂದಿಸ್ತೀರಾ ಅಂತ. ಇನ್ನು ಸಂಧಿಕಾಲ 2 ಸೇರಿಸಿ ನೋಡೋದಾದರೂ ಸರಿ ಹೋಗೋದಿಲ್ಲ. ಕೃತ ತ್ರೇತ ಇವೆರಡರ ಸಂಧಿಕಾಲ ಕೂಡಿಸಿದರೆ 700 ಆಗುತ್ತೆ. ಯಾಕೆ? ಕೃತದ ಹಿಂದೆ ಮುಂದೆ 400, ತ್ರೇತಾದ ಹಿಂದೆ ಮುಂದೆ 300. ಹಾಗಾದರೆ ಕೃತದ ಮುಂದಿನ 4, ತ್ರೇತಾಯುಗದ ಹಿಂದಿನ 3 ಸೇರಿಸಿದರೆ 700 ವರ್ಷ ಸಂಧಿಕಾಲ. ಕೃತ ತ್ರೇತ ಇವುಗಳ ಮಧ್ಯದ ಸಂಧಿಕಾಲ 700 ವರ್ಷ. ತ್ರೇತ ದ್ವಾಪರ ಇವೆರಡರ ಮಧ್ಯದ ಸಂಧಿಕಾಲ, ತ್ರೇತಾದ ಮುಂದೆ 3, ದ್ವಾಪರದ ಹಿಂದಿನ 2, 500 ವರ್ಷ. ಆಮೇಲೆ ತ್ರೇತಾದ ದ್ವಾಪರದ ಮುಂದೆ 2, ಕಲಿಯುಗದ ಹಿಂದೆ 1, 300 ವರ್ಷ. ಕಲಿಯುಗದ ಮುಂದೆ 1, ಕೃತಯುಗದ ಹಿಂದೆ 4, ಮತ್ತು 500 ವರ್ಷ ಕಲಿ ಮತ್ತು ಕೃತದ ಸಂಧಿ. ಹಾಗಾದರೆ 700, 500, 300, 500 ಈ ಕ್ರಮದಲ್ಲಿದೆ. ಇಲ್ಲಿಯೂ ಒಂದೊಂದು ಪಾದ ಕಡಿಮೆ ಅನ್ನೋದನ್ನು ಸರಿಯಾಗಿ ಹೊಂದಿಸಲಿಕ್ಕಾಗೋದಿಲ್ಲ. ಮಧ್ಯಕಾಲದಲ್ಲೇ ಸರಿಯಾಗಿ ಹೊಂದಿಸ್ಬೋದು. ಸಂಧಿಕಾಲದಲ್ಲಿ ಪಾದಶಃ ಹೀನೈಹಿ ಅನ್ನೋದನ್ನು ಹೇಗೆ ಹೊಂದಿಸ್ತೀರಿ ಅಂತ ಕೇಳಿದ್ದಕ್ಕೆ ಅವರು ಹೇಳಿದರು, ತಲೆ ಕೆಡಿಸ್ಕೊಳ್ಬೇಡಿ ನೋಡಿ, 2 ಭಾಗ ಮಾಡಿ. ಕೃತಯುಗದ ಸಂಧಿಕಾಲ ಎಷ್ಟು? 800, ಹಿಂದೆ 4, ಮುಂದೆ 4. ಸಪರೇಟಾಗಿ ನಾವು ಚಿಂತನೆ ಮಾಡಬೇಕು. 8 ಅಂತ ಚಿಂತನೆ ಮಾಡೋದಲ್ಲ, 4 ಅಂತ ಚಿಂತನೆ ಮಾಡೋದು. ಇದೇ ರೀತಿ ಎಲ್ಲ ಯುಗಗಳ ಪೂರ್ವ ಸಂಧಿಕಾಲಗಳನ್ನು ಮಾತ್ರ ತೆಗೆದುಕೊಳ್ಳಿ. ಏನಾಯಿತು? 4, 3, 2, 1 100 ಸರಿಯಾಗಿ ಕಡಿಮೆ ಆಗುತ್ತೆ. ತ್ರೇತಾಯುಗದ ಪೂರ್ವ ಸಂಧಿಕಾಲ 4, ಕೃತಯುಗದ ಪೂರ್ವ ಸಂಧಿಕಾಲ 4, ತ್ರೇತಾಯುಗದ ಪೂರ್ವ ಸಂಧಿಕಾಲ 3, ದ್ವಾಪರದ ಪೂರ್ವ ಸಂಧಿಕಾಲ 2, ಕಲಿಯುಗದ ಪೂರ್ವ ಸಂಧಿಕಾಲ 100 ವರ್ಷ. ಹಾಗಾದರೆ 100 ಕಡಿಮೆ ಆಗ್ತಾ ಬಂತು. ಉತ್ತರ ಸಂಧಿಕಾಲವೂ ಇದೆ, 4, 3, 2, 1 100 ಕಡಿಮೆ ಆಯಿತು. ಅಲ್ಲಿ 1,000 ವರ್ಷ ಕಡಿಮೆ ಮಧ್ಯಕಾಲದಲ್ಲಿ, ಇಲ್ಲಿ 100 ವರ್ಷ ಪೂರ್ವ ಸಂಧಿಕಾಲದಲ್ಲಿ, ಉತ್ತರ ಸಂಧಿಕಾಲದಲ್ಲಿ. ಹೀಗೆ ಚಿಂತನೆ ಮಾಡಿದರೆ ಪಾದಶ ಏವ ಹೀನೈಹಿ ಎಂಬ ಶ್ರೀಮದಾಚಾರ್ಯರ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಅಂತ ರಾಮಾಚಾರ್ಯರು ಎಂಬ
ವ್ಯಾಖ್ಯಾನಕಾರರು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಮಾಡ್ತಾ ಈ ಅಂಶವನ್ನು ನಮಗೆ ಸ್ಪಷ್ಟಪಡಿಸಿದ್ದಾರೆ. ಹೀಗೆ 12,000 ವರ್ಷಗಳು ಅಂದರೆ ಒಂದು ಮಹಾಯುಗ. ಇಂತಹ ಮಹಾಯುಗಗಳು 1,000 ಆದರೆ ಅದು ಬ್ರಹ್ಮದೇವರ ಒಂದು ಹಗಲು. ಮತ್ತೆ 1,000 ಮಹಾಯುಗಗಳಾದರೆ ಬ್ರಹ್ಮದೇವರ ಒಂದು ರಾತ್ರಿ. ಈ ಕ್ರಮದಲ್ಲಿ ಪಕ್ಷ, ಮಾಸ, ಸಂವತ್ಸರ ಹಾಗೆ ಒಂದು 100 ವರ್ಷಗಳು 100 ಸಂವತ್ಸರಗಳಾಗಬೇಕು. 100 ಸಂವತ್ಸರಗಳಾದರೆ ಬ್ರಹ್ಮದೇವರ ಸಮಗ್ರವಾದಂತಹ ರಾಜ್ಯಭೋಗದ ಕಾಲ. ಇಂತಹ ದೊಡ್ಡ ಸಾಮ್ರಾಜ್ಯವನ್ನು ಇಷ್ಟು ಸುದೀರ್ಘ ಕಾಲದವರೆಗೆ ಅನುಭವಿಸಿದರೂ ಕಿಂಚಿತ್ತೂ ಮಮತೆ ಇಲ್ಲದಂತೆ ಅದನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ನಿನಗೆ ಅರ್ಪಣೆ ಮಾಡಿ ನಿನ್ನ ಸೇವೆಗಾಗಿ ಬ್ರಹ್ಮದೇವರು ಸಿದ್ಧರಾಗ್ತಾರೆ. ಸ್ವಾಮಿ, ನಿನ್ನ ಆಜ್ಞೆಗೆ ತಕ್ಕಂತೆ ಅವರು ತಮ್ಮ ಕಾರ್ಯವನ್ನು ಮಾಡುವವರು, ಅವರು ಸ್ವತಂತ್ರರಲ್ಲ, ನಿನ್ನ ದಾಸರು. ಹೀಗಿರುವಾಗ ಇನ್ನುಳಿದ ದೇವತೆಗಳು ನಾವು ನಿನ್ನ ದಾಸರು ಅಂತ ಹೇಳಿಕೊಳ್ಳುವುದರಲ್ಲಿ ಅವಶ್ಯಕತೆ ಏನಿದೆ? ಸುತರಾಂ ಸಿದ್ಧವಾದದ್ದು ಅಂತಹ ದಾಸಾನುದಾಸರು ನಾವೆಲ್ಲ. ನಾವು ನಿನ್ನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿ, ನಿನ್ನ ವರವನ್ನು ಉಲ್ಲಂಘನೆ ಮಾಡಿ ಕೆಲಸ ಮಾಡೋ ಸಾಮರ್ಥ್ಯ ನಮಗಿಲ್ಲ. ನೀನು ವರ ಕೊಟ್ಟಿದ್ದಿ, ನಾನೇ ಸಂಹಾರ ಮಾಡ್ತೇನೆ ಅಂತ 3 ಅವತಾರಗಳಲ್ಲಿಯೂ ಕೂಡ. ಹೀಗಾಗಿ ರಾವಣ ಕುಂಭಕರ್ಣರನ್ನು ನೀನೇ ಸಂಹಾರ ಮಾಡಬೇಕು. ಬ್ರಹ್ಮದೇವರ ವರವೂ ಇದೆ, ಬೇರೆಯವರು ಸೋಲಿಸೋ ಹಾಗಿಲ್ಲ ಅಂತ ನಾವು ಸೋಲಿಸಲಿಕ್ಕೂ ಬರೋದಿಲ್ಲ. ಏನು ಭಗವಂತನ ಒಂದು ಅದ್ಭುತವಾದಂತಹ ವ್ಯವಸ್ಥೆ ನೋಡಿ. ಎಂಥೆಂತಹ ಮಹಾಪರಾಕ್ರಮಿಗಳು, ದೇವತೆಗಳು, ಘಟಾನುಘಟಿಕರು, ಜಗನ್ನಿಯಾಮಕರು, ಮಹಾನುಭಾವರು. ಆದರೆ ತಮಗಿಂತಲೂ ಉತ್ತಮರಾದ ದೇವತೆಗಳು ಏನಾದರೂ ಒಂದು ವರ ಕೊಟ್ಟಿದ್ದರೆ ಆ ವರವನ್ನು ವರ ಅಂದರೆ ಏನು? ಮಾತು. ಕೇವಲ ಅವರ ಇಚ್ಛೆಗೆ ತಕ್ಕಂತೆ ಅವರು ಕೊಟ್ಟ ವರ, ಅವರ ಒಂದೇ ಒಂದು ವಚನ ಇದ್ದರೆ ಸಾಕು. ಇಂತಹ ಶಕ್ತಿ ಸಾಮರ್ಥ್ಯಗಳಿದ್ದರೂ ಅದನ್ನು ಉಲ್ಲಂಘನೆ ಮಾಡಲಿಕ್ಕಾಗೋದಿಲ್ಲ. ಅಂತಹ ವ್ಯವಸ್ಥೆಯನ್ನು ಭಗವಂತ ಮಾಡಿದ್ದಾನೆ. ಇದೇ ಭಗವಂತನ ಅದ್ಭುತವಾದಂತಹ ಸ್ವಾತಂತ್ರ್ಯ. ಇಚ್ಛಾ ಮಾತ್ರದಿಂದ ದೇವರು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾನೆ. ಉತ್ತಮರ ವರವನ್ನು, ಅವರ ಇಚ್ಛೆಯನ್ನು ಉಲ್ಲಂಘನ ಮಾಡುವ ಶಕ್ತಿ ಚಿಕ್ಕವರಿಗೆ ಬೇಡ ಅಂತ ಭಗವಂತ ಸಂಕಲ್ಪ ಮಾಡುವ ಮಾತ್ರದಿಂದ ಇಂತಹ ದೇವಾಧಿದೇವತೆಗಳು ನಾವು. ಜಯ ವಿಜಯರು ಚಿಕ್ಕ ದೇವತೆಗಳು, ಆ ಅಸುರರೂ ಚಿಕ್ಕವರು. ಆದರೆ ಬ್ರಹ್ಮದೇವರ ವರ ಇದ್ದದ್ದಕ್ಕೆ ನಾವೇನೂ ಮಾಡೋ ಹಾಗಿಲ್ಲ. ನೀನೇ ಅವರನ್ನು ಸಂಹಾರ ಮಾಡಿ ಜಗತ್ತಿನ ರಕ್ಷಣೆಯನ್ನು ಮಾಡಬೇಕು ಎಂಬುದಾಗಿ, ಜಯ ವಿಜಯರನ್ನು ಉದ್ಧಾರ ಮಾಡಬೇಕು, ಒಳಗಿರುವ ಅಸುರರನ್ನು ಅವರಿಗೆ ಯೋಗ್ಯವಾದಂತಹ ದುರ್ಗತಿಯನ್ನು ನೀಡಿ ಸಜ್ಜನರನ್ನೆಲ್ಲ ರಕ್ಷಣೆ ಮಾಡಬೇಕು ಎಂಬುದಾಗಿ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಹಸ್ರವೃತ್ತಂ ತದಹ ಸ್ವಯಂಭುವೋ ನಿಶಾಚತನ್ಮಾನಮಿತಂ ಶರಚ್ಛತಂ ತ್ವದಾಜ್ಞೆಯಾ ಸ್ವಾನನುಭೂಯ ಭೋಗಾನ್ ಉಪೈತಿ ಸೋಪಿ ತ್ವರಿತಂ ತ್ವದಂತಿಕಂ. ಈ ರೀತಿ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಎದುರಿನಲ್ಲಿ ಭಗವಂತ ಅವತಾರ ಮಾಡಿ ರಾವಣ ಕುಂಭಕರ್ಣರ ಸಂಹಾರ ಮಾಡಿ, ಅವರ ಜೊತೆಗಿರುವ ಇನ್ನನೇಕ ಅಸುರರು ರುದ್ರದೇವರ ಬ್ರಹ್ಮದೇವರ ವರದಿಂದ ಅವಧ್ಯರಾಗಿ ಸಜ್ಜನರಿಗೆ ಪೀಡೆಯನ್ನು ಕೊಡುವ ಅನೇಕ ಅಸುರರು, ದೈತ್ಯರು ಇದ್ದಾರೆ, ರಾಕ್ಷಸರು. ಅವರನ್ನೂ ಸಂಹಾರ ಮಾಡಿ ಭೂಭಾರಹರಣವನ್ನು ಮಾಡಿ ಸಜ್ಜನರಿಗೆಲ್ಲ ಮಂಗಲವನ್ನು ಉಂಟು ಮಾಡಬೇಕು ಎಂಬುದಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಭಗವಂತ ಅವರ ಪ್ರಾರ್ಥನೆಗೆ ಅಸ್ತು ಹೇಳಿ ಮುಂದೆ ಶ್ರೀರಾಮಚಂದ್ರನಾಗಿ ಅವತಾರ ಮಾಡ್ತಾನೆ ಎಂಬ ಕಥೆಯನ್ನು ತಿಳಿಸ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.